ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿನ ಪಾಯಿಂಟ್ ನಂಬರ್ 13ರ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ಇನ್ನು ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸದ ಹಿನ್ನೆಲೆಯಲ್ಲಿ ದೂರುದಾರ ಆಗಮಿಸದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಬೆಳತಂಗಡಿ ಎಸ್ಐಟಿ ಕಚೇರಿಗೆ ದೂರುದಾರ ಬರಬೇಕಾಗಿತ್ತು. ಆದರೆ ದೂರುದಾರ ಬಂದಿಲ್ಲ. ಹೀಗಾಗಿ ತಾತ್ಕಾಲಿಕವಾಗಿ ಸ್ಥಗಿತವಾಯಿತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಎಸ್ಐಟಿ ಸೇರಿ ಎಸಿ ಸೇರಿದಂತೆ ಎಲ್ಲ ಅಧಿಕಾರಿಗಳು ಹಾಜರಾಗಿದ್ದಾರೆ. ಆದರೆ ಇದುವರೆಗೂ ಎಸ್ಐಟಿ ಕಚೇರಿಯತ್ತ ದೂರುದಾರ ಸುಳಿಯಲೇ ಇಲ್ಲ, ದೂರುದಾರ ಬರಲೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಾಚರಣೆ ನಡೆಯೋದು ಡೌಟಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಬರದೇ ಇರೋದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಒಟ್ಟು 13 ಪಾಯಿಂಟ್ಗಳಿತ್ತು. ಅದರಲ್ಲಿ ಈಗಾಗಲೇ 12 ಪಾಯಿಂಟ್ಗಳನ್ನು ಅಗದಿದ್ದಾಗಿದೆ. ಅದರಲ್ಲಿ 1 ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ತು. ಈ ನಡುವೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ, ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಮತ್ತೊಂದೆಡೆ ಸ್ಥಳದಲ್ಲಿ ಘರ್ಷಣೆಗಳು ನಡೀತಾ ಇದೆ. ಈ ನಡುವೆ ಇಡೀ ದೇಶದ ಚಿತ್ತ 13ನೇ ಪಾಯಿಂಟ್ನಲ್ಲಿ ಏನಿದೆ, ಇದರ ಜೊತೆಗೆ ಇಲ್ಲಿ ಕಳೆಬರಹ ಸಿಗುತ್ತಾ ಇಲ್ವಾ, ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇತ್ತು. ಇವತ್ತು ಇದೆಲ್ಲದಕ್ಕೂ ತೆರೆ ಬೀಳ್ತಾ ಇತ್ತು. ಮುಂದಿನ ಕಾರ್ಯಾಚರಣೆ ಏನು ಎತ್ತ ಅನ್ನೋ ಪ್ರಶ್ನೆಗಳಿಗೂ ಉತ್ತರ ಸಿಗ್ತಾ ಇತ್ತು. GPR ಮಾಡೋದಕ್ಕೆ ಅಧಿಕಾರಿಗಳು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಅಧಿಕಾರಿಗಳು ಸಭೆ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇತ್ತು. ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ಗಳನ್ನು ಬಳಕೆ ಮಾಡಿಕೊಂಡು, ಆ ಮಷಿನ್ಗಳನ್ನು ಬಳಕೆ ಮಾಡಿಕೊಂಡು ಈ 13 ಪಾಯಿಂಟ್ಗಳನ್ನೇ ಏನು ಗುರುತು ಮಾಡಲಾಗಿತ್ತು, ಅದರ ಅಕ್ಕಪಕ್ಕದಲ್ಲಿ ಭೂಮಿಯ ಅಡಿಯಲ್ಲಿ ಆಳದಲ್ಲಿ ಏನಿದೆ ಅಂತ ಒಂದು ವೇಳೆ ಹುಡುಕಿದಿದ್ರೆ ಆಗ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಕ್ಲಿಯರ್ ಕಟ್ಟಾಗಿ ಸಿಗ್ತಾ ಇತ್ತು. ಆದರೆ ದೂರುದಾರ ಈವರೆಗೂ ಬಂದಿಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಏನು ಗೊಂದಲ, ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಸಿಗಬೇಕಾಗಿದೆ. SIT ಅಧಿಕಾರಿಗಳು ಈವರೆಗೂ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ಅಧಿಕೃತವಾಗಿ ಮಾಹಿತಿಗಳನ್ನು ಕೊಟ್ಟಿಲ್ಲ. ಏನಾದರೂ ಅಧಿಕೃತ ಮಾಹಿತಿಗಳು ಹೊರಬೀಳುತ್ತಾ ಕಾದು ನೋಡಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಒಂದೆಡೆ 13ನೇ ಪಾಯಿಂಟ್ನಲ್ಲಿ ಕಳೆಬರ ಸಿಗುತ್ತಾ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದೆಡೆ GPR ನಡೆದ್ರೆ ಆ ಪಾಯಿಂಟ್ಗಳ ಅಕ್ಕಪಕ್ಕದಲ್ಲಿ ಮತ್ತೆ ಏನು ಕಳೆಬರಗಳು ಸಿಗಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಆರಂಭ ಆಗಿದೆ. ಇದೇ ಸಂದರ್ಭದಲ್ಲಿ ದೂರುದಾರ ಎಲ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. SIT ಕಚೇರಿಗೆ ದೂರುದಾರ ಬರದೇ ಇರೋದಕ್ಕೆ ಕಾರಣಗಳು ಏನು ಎತ್ತ ಏನಾದರೂ ಸಿಕ್ಕಿದೆಯಾ? ಯಾಕಂದರೆ ಈವರೆಗೆ ಸಿಗ್ತಾ ಇರುವಂತಹ ಏನು ಮಾಹಿತಿಗಳಿದೆ ಇದು ಮೂಲಗಳಿಂದ ಮಾತ್ರ. ಅಧಿಕೃತವಾಗಿ ಮಾಹಿತಿಗಳು ಹೊರಬೀಳೋದು ಯಾವಾಗ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಹೌದು, ಇಷ್ಟೊತ್ತಿಗಾಗಲೇ ಕಾರ್ಯಾಚರಣೆ ಆರಂಭವಾಗಬೇಕಾಗಿತ್ತು. ಯಾಕಂದರೆ ಪಾಯಿಂಟ್ ನಂಬರ್ 13ರ ಒಂದು ಶೋಧ ಕಾರ್ಯಾಚರಣೆ ಅಥವಾ ಅದರ ಉತ್ಖನನಕ್ಕೆ ಯಾಕೆ ಒಂದು ಮುಹೂರ್ತವೇ ಕೂಡಿ ಬರ್ತಾ ಇಲ್ಲ ಅನ್ನುವಂಥದ್ದು ಎಲ್ಲರಲ್ಲೂ ಇರುವಂಥ ಪ್ರಶ್ನೆ. ಮೊನ್ನೆ ನಡೆಯಬೇಕಾಗಿತ್ತು, ಮೊನ್ನೆ ಆಗಲಿಲ್ಲ, ನಿನ್ನೆ ಆದರೂ ನಡೆಯುತ್ತಂಥ ನಿರೀಕ್ಷೆಗಳಿತ್ತು. ಯಾಕಂದರೆ ಅದು ಅಂತಿಮವಾಗಿ ಮಾರ್ಕ್ ಮಾಡಿರುವಂಥ ಪಾಯಿಂಟ್. ಸೊ ಇವತ್ತು ಅದರ ಉತ್ಖನನ ಕಾರ್ಯಕ್ಕೆ ಮುಹೂರ್ತವನ್ನು SIT ಅಧಿಕಾರಿಗಳು ಫಿಕ್ಸ್ ಮಾಡಿದ್ರು. ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿದ್ರು. ಭದ್ರತೆಯಿಂದ ಹಿಡಿದು ಅಲ್ಲಿ ಅಧಿಕ ಮಳೆ ಬಂದರೆ ಕಾರ್ಯಾಚರಣೆಗೆ ತೊಡಕಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಶಾಮಿಯಾನ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಜ್ಜಾಗಿದ್ರು. ಮತ್ತು ಮಹಜರು ಪ್ರಕ್ರಿಯೆಗೆ ಸಾಕ್ಷಿ ಆಗಬೇಕಾಗಿರುವಂತಹ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಬೆಳ್ತಂಗಡಿಯ SIT ಕಚೇರಿಗೆ ಬಂದಿದ್ದಾರೆ. SIT ಕಚೇರಿಯಲ್ಲಿ ಅಧಿಕಾರಿಗಳು ರೆಡಿಯಾಗಿದ್ದಾರೆ, ಕಂದಾಯ ಇಲಾಖೆ ಅಧಿಕಾರಿಗಳು ರೆಡಿಯಾಗಿದ್ದಾರೆ. ಎಲ್ಲರೂ ರೆಡಿಯಾಗಿದ್ದರೂ ಕೂಡ ಈವರೆಗೂ ಅನಾಮಿಕ ದೂರುದಾರ ಮಾತ್ರ ಆಗಮಿಸಿಲ್ಲ. ಬೆಳ್ತಂಗಡಿ SIT ಕಚೇರಿಗೆ ಅನಾಮಿಕ ದೂರುದಾರ ತನ್ನ ವಕೀಲರೊಂದಿಗೆ ಈವರೆಗೂ ಕೂಡ ಆಗಮಿಸಿಲ್ಲ, ಆತನ ಸುಳಿವಿಲ್ಲ. ಹಾಗಾಗಿ ಇವತ್ತು ಕಾರ್ಯಾಚರಣೆ ನಡೆಯುವುದು ಡೌಟಾ ಅನ್ನುವಂಥ ರೀತಿಯ ಅನುಮಾನಗಳು ಮೂಡ್ತಾ ಇದೆ. ಯಾಕಂದರೆ ಅಂದುಕೊಂಡ ರೀತಿಯಲ್ಲಿ ನಡೆದಿದ್ರೆ ಇಷ್ಟೊತ್ತಿಗೆ ಅಂದರೆ ಒಂದು ಸರಿಸುಮಾರು 11 ಅಥವಾ 12 ಗಂಟೆಯ ಒಳಗೆ ಅನಾಮಿಕ ದೂರುದಾರನ ಆಗಮನವಾಗುತ್ತೆ. ಆತ ಉತ್ಖನನ ಕಾರ್ಯದಲ್ಲೂ ಕೂಡ ಭಾಗಿಯಾಗ್ತಾನೆ. ಆದರೆ ಈಗ ಮಧ್ಯಾಹ್ನ ಕಳೆದರೂ ಕೂಡ ಈವರೆಗೂ ಆತನ ಆಗಮನವಾಗಿಲ್ಲ. ಹಾಗಾಗಿ ಇವತ್ತು ಉತ್ಖನನ ಕಾರ್ಯಾಚರಣೆ ನಡೆಯುವಂಥದ್ದು ಡೌಟ್ ಅನ್ನುವಂಥ ರೀತಿಯ ಅನುಮಾನಗಳು ಮೂಡ್ತಾ ಇದೆ. ಇನ್ನೊಂದು ಕಡೆಯಿಂದ SITಯ ಮೂಲಗಳ ಪ್ರಕಾರ ಈಗಾಗಲೇ ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರನ್ನು ಯೂಸ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ SITಯ ಹಿರಿಯ ಅಧಿಕಾರಿ ಸಹಿತ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ನಿರ್ಧಾರ ಮಾಡಿದ್ದಾರೆ. ಈ ಕುರಿತು ಕೂಡ ಅನೇಕ ತಜ್ಞರಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಇನ್ ಕೇಸ್
ಭೂಮಿಯ ಅಡಿಗೆ ಮಾನವ ಅವಶೇಷಗಳನ್ನು ಹುಡುಕುವಂಥ ಯಂತ್ರ ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರ್ GPR ಯಂತ್ರ. ಸೊ ಆ ಒಂದು ಯಂತ್ರದ ಬಳಕೆಗೆ ಪೂರಕವಾಗಿ ಏನೆಲ್ಲ ಅದರ ಸಾಧಕ ಬಾಧಕ ಅನ್ನುವಂಥ ರೀತಿಯಲ್ಲೂ ಕೂಡ ತಜ್ಞರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತು ಇಂಥ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಎಲ್ಲಾದರೂ ಈ ಒಂದು ಯಂತ್ರದ ಬಳಕೆ ಆಗಿದೆಯಾ, ಸೊ ಅದರ ಲಿಮಿಟೇಷನ್ಸ್ಗಳು ಏನು, ಯಾವ ಸಂದರ್ಭದಲ್ಲಿ ಅದನ್ನು ಯೂಸ್ ಮಾಡ್ತಾರೆ ಮತ್ತು ಎಷ್ಟು ಆಳದಲ್ಲಿದ್ದರೆ ಅದು ಗೊತ್ತಾಗುತ್ತೆ, ಅದು ಇಲ್ಲಿ ಸಕ್ಸಸ್ ಆಗುತ್ತಾ ಈ ವಾತಾವರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅದರ ಬಗ್ಗೆ ಕೂಡ ಈಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸೊ ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರ್ ಯೂಸ್ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇರುವ ಹೊತ್ತಿನಲ್ಲಿ 13ನೇ ಪಾಯಿಂಟ್ ಉತ್ಖನನಕ್ಕೆ ಇನ್ನು ದೂರುದಾರ ಆಗಮಿಸದೇ ಇರುವಂಥದ್ದು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.